ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಜಸ್ಟ್ 1 ಅವರಲ್ಲಿ ಈ ಡಿಸೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಹಾಗೆ ನೋಡಿ, 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕದಲ್ಲೇ ಇಟ್ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, 2 ಸಿಂಗಲ್ ಕ್ರೋಶಾ ಆದಮೇಲೆ ಈಗ 5 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ 1 2 ಚೈನನ್ನು ಹಾಕ್ಕೋಬೇಕು. ನೋಡಿ, 2 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಾಗಿ ಇಡಬೇಕು. 1-2 ಚೈನಷ್ಟು ಗ್ಯಾಪನ್ನು ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫಸ್ಟ್ 2 ಮತ್ತು ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಇವಾಗ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ, ಅದೇ ಗ್ಯಾಪಿಗೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯಿತು. ನೋಡಿ, 2 ಡಬಲ್ ಕ್ರೋಶ ಆಗಿದೆ. ಮತ್ತು ಅದೇ ರೀತಿಯಾಗಿ ಕ್ರೋಶ ಮೇಲೆ ದಾರ ತಗೋಬೇಕು. ಅದೇ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಮತ್ತೆ 2 ಒಂದು ಮಾಡ್ಕೊಳ್ಳೋಣ. ಮತ್ತು ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. 3 ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಲೀಫ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಫಸ್ಟ್ ಮಾಡ್ಕೊಂಡಿರೋಂಥ ಡಬಲ್ ಕ್ರೋಶದ ಗ್ಯಾಪಿಗೆ ಮತ್ತೆ ಹೋಗಿಬಿಟ್ಟು ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನೆರಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲೇ ನಾವು 6 ಡಬಲ್ ಕ್ರೋಶಗಳನ್ನ ಹಾಕ್ಕೊತೀವಿ. ನೋಡಿ, ಈ ರೀತಿಯಾಗಿ 6 ಡಬಲ್ ಕ್ರೋಶ ಆಯಿತು. 3 ಡಬಲ್ ಕ್ರೋಶ ಆದಮೇಲೆ ಒಂದು ಲೀಫ್ ಬೀಡನ್ನು ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶ ಆಯಿತು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕ್ಯೂಟ್ ಆಗಿರುವಂಥ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಈ ಲೀಫ್ ಬೀಡ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಲೀಫ್ ಬೀಡ್ ಇಲ್ಲ ಅಂದರೆ ನಾರ್ಮಲಾಗಿ ಒಂದು ಸ್ಮಾಲ್ ಬೀಡ್ ಇರುತ್ತಲ್ಲ, ರೌಂಡ್ ಬೀಡ್, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಅದೇ ರೀತಿ 3 ಡಬಲ್ ಕ್ರೋಶ, ಒಂದು ಲೀಫ್ ಬೀಡ್ ಮತ್ತು 3 ಡಬಲ್ ಕ್ರೋಶ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಪ್ರತಿಯೊಂದು ಆರ್ಚ್ನ ಪಕ್ಕದಲ್ಲಿ ಕುಚ್ಚು ಬೇಕು ಅನ್ನೋದಾದರೆ ಒಂದು ಆರ್ಚ್ ಆದಮೇಲೆ 5 ಚೈನ್ ಹಾಕ್ಕೊಂಡು ಈ ರೀತಿಯಾಗಿ ಮತ್ತೊಂದು ಆರ್ಚನ್ನು ಹಾಕ್ಕೋಬೋದು. ಅಥವಾ 3-4 ಆರ್ಚ್ ಆದಮೇಲೆ ಒಂದು ಕುಚ್ಚು ಅನ್ನೋ ರೀತಿಯಲ್ಲೂ ಸಹ ಮಾಡ್ಕೋಬೋದು. ನೋಡಿ, 3ನೇ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಈ 3 ಡಬಲ್ ಕ್ರೋಶ ಆದಮೇಲೆ ಒಂದು ಲೀಫ್ ಬೀಡನ್ನು ಹಾಕ್ಕೋಬೇಕು. ನೋಡಿ, ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲೇ ಹೋಗಿಬಿಟ್ಟು ಈ ರೀತಿ ಮತ್ತೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಇದೇ ರೀತಿ ಡಿಸೈನ್ ಸಹ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕು ಅನ್ನೋರಾದರೆ ಒಂದು 3 ಆರ್ಚ್ ಆದಮೇಲೆ ಕುಚ್ಚು ಕಟ್ಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, 2 ಚೈನನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡಿಕೊಂಡೆ. ಮತ್ತೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇನ್ನು 2 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಲೀಫ್ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 2 ಚೈನ್ ಹಾಕ್ಕೊಂಡಾದಮೇಲೆ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 3 ಆರ್ಚ್ ಆದಮೇಲೆ 5 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬಾ ಕ್ಯೂಟ್ ಆಗಿರೋಂಥ ಡಿಸೈನು. ಜಸ್ಟ್ ನೀವು
ಒಂದು ಮುಕ್ಕಾಲು ಗಂಟೆಯಲ್ಲೇ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿಯಾಗಿದೆ, ಸಿಂಗಲ್ ಸ್ಟೆಪ್ಪಲ್ಲೇ ಹಾಕುವಂಥ ಡಿಸೈನು. ಇದೇ ರೀತಿ ನೀವು ಪೂರ್ತಿ ಕುಚ್ಚು ಬೇಡ ಅಂದ್ರೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಲೀಫ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಲೀಫ್ ಹಾಕಿರೋದ್ರಿಂದ. ಅದೇ ರೀತಿ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ಕ್ರೋಶೆ ಮೇಲೆ ದಾರ ತಗೊಂಡು ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಲ್ಲಿ ಇಟ್ಕೊಂಡು ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಕುಚ್ಚು ಬರೋ ರೀತಿಯಲ್ಲಿ ನೋಡಿಕೊಂಡು ಅದಾದಮೇಲೆ 1-2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಬಿಡಬೇಕು. ಈಗ ಹಾಗೆ ನಾನು ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಫಿನಿಶಿಂಗು. ತುಂಬ ಕಡಿಮೆ ಟೈಮಲ್ಲಿ ಅರ್ಜೆಂಟ್ ಆಗಬೇಕು ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಡ್ಬೋದು. ತುಂಬಾ ಕಡಿಮೆ ಟೈಮಲ್ಲೂ ಆಗೋಗುತ್ತೆ, ಹಾಗೆ ಕಡಿಮೆ ಬಜೆಟಲ್ಲೂ ಸಹ ಆಗೋಗುತ್ತೆ. ಈ ಸ್ಯಾರಿ ಕುಚ್ಚು ಸಿಂಪಲ್ ಸ್ಯಾರಿ ಕುಚ್ಚು ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗಾಗಿರ್ಬೋದು ಅಥವಾ ಕಾಟನ್ ಸ್ಯಾರೀಸ್ಗಾಗಿರ್ಬೋದು, ಆ ರೀತಿಯಾದಂಥ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಡಿಸೈನ್ಗೆ ನಾವು 250ಇಂದ 300ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.